ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈಸಿ ಕ್ರೋಶಾ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ನಾನು ಈ ಥರ ರೋಸ್ ಬೀಡ್ಸ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಅನ್ನೋ ಬಟನ್ ಒತ್ತಿ. ಫ್ರೆಂಡ್ಸ್, ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಇಲ್ಲಿ ಗಂಟು ಹಾಕೋತಾ ಇದ್ದೀನಿ. ಫಸ್ಟು ಬಟ್ಟೆಗೆ ಲಾಕ್ ಹಾಕ್ಕೋಬೇಕು. ಈ ಥರ ಲಾಕ್ ಹಾಕ್ಕೊಂಡು ಒಂದು ಲಾಕು, ಅದ್ರ ಪಕ್ಕ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇದಕ್ಕೆ ಬೇಕಂದರೆ ಫ್ರೆಂಡ್ಸ್ ನೀವು ವಿತೌಟ್ ಬೇಬಿ ಕುಚ್ಚು ಇಲ್ದಿರನೂ ಹಾಕ್ಕೋಬೋದು. ಅದು ಒಂದು ಹಾಕಿ ತೋರಿಸ್ತೀನಿ. ಈಗ ನಾನು ಹಾಕ್ತಾ ಇರೋದು ಬೇಬಿ ಕುಚ್ಚಿರೋ ಥರದ್ದು. 1 2 3 4 5 ಈ ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಈಗ ಲಾಕ್ ಮಾಡಿ ದಾರ ಮೇಲ್ ಮಾಡಿ ಈ ಬೀಡ್ ಇದೆಯಲ್ಲ, ಈ ಬೀಡನ್ನ ಈ ಥರ ಬೀಡನ್ನ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಹೀಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಇದು ವಿ ಶೇಪು. ಈ ಥರ ವಿ ಶೇಪಲ್ಲಿ ಇಟ್ಟು ಹೀಗೆ ಒಳಗಡೆ ತೊಗೊಂಡು ದಾರ ತೊಗೊಂಡು 2 ದಾರ 1 2 ದಾರ 1 ಈ ಥರ ಮಾಡಬೇಕು. ಈ ಥರ ಮಾಡಿ ಈಗ ಇದಕ್ಕೆ 2 ಚೈನ್ ಹಾಕೋತೀನಿ. 1 2 ಚೈನ್ ಹಾಕಿ ಮತ್ತು ಇದಕ್ಕೆ ಡಬಲ್ ಕ್ರೋಶ ಇಲ್ಲಿ ಎಷ್ಟು ಫಿಲಪ್ ಆಗುತ್ತೋ ಅಷ್ಟು ಮಾಡಬೇಕು. 1 2 3 4 5 6 ನಾನಿಲ್ಲಿ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈ ಡಬಲ್ ಕ್ರೋಶದ ಒಳಗಡೆ ಮಾಡ್ಕೋಬೇಕು. ಈಗ ನಾವು ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದ್ರೊಳಗಡೆ ಮಾಡ್ಕೋಬೇಕು. ಹೀಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತು ದಾರ ಮೇಲ್ ಮಾಡಬೇಕು. ದಾರ ಮೇಲ್ ಮಾಡಿ ಇದಕ್ಕೆ ಬೀಡ್ಸ್ ಹಾಕಬೇಕು. ಬೀಡ್ಸ್ ಹಾಕಿ ಮತ್ತು ಡಬಲ್ ಕ್ರೋಶ ವಿ ಶೇಪಲ್ಲಿ ಇಟ್ಕೋಬೇಕು. ನೋಡಿ, ಈ ಥರ ವಿ ಶೇಪಲ್ಲಿ ಇಟ್ಕೊಂಡು ಹೀಗೆ 2 ದಾರ 1 2 ದಾರ 1 2 ಚೈನು 1 2 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೊಂದು ದಾರ ತೊಗೊಂಡು ಈ ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅದರೊಳಗಡೆಯಿಂದ ತೊಗೋಬೇಕು. 1 2 ಸೇಮ್ 2 6 ಹಾಕ್ಕೊಂಡು ಹೋಗ್ಬೇಕು. ಫಸ್ಟಲ್ಲಿ ನೀವು ಎಷ್ಟು ಹಾಕಿರ್ತೀರ ಫ್ರೆಂಡ್ಸ್ ಅಷ್ಟನ್ನೇ ಕೌಂಟ್ ಮಾಡ್ಕೊಂಡು ನೀವಿಲ್ಲೇ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನು ತುಂಬ ಈಸಿ ಇದೆ. ಫೋರ್ 5 ನಾನು ಫಸ್ಟ್ 6 ಹಾಕಿದೆ. ಸೊ ಈಗ ನಾನು 6 ಹಾಕೋತಾ ಇದ್ದೀನಿ. ಈಗ ಇದು
ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕಬೇಕು. ದಾರ ಮೇಲ್ ಮಾಡಬೇಕು. ದಾರ ಮೇಲ್ ಮಾಡಿ ಬೀಡ್ಸ್ ಹಾಕಬೇಕು. ಸೇಮ್ ಒಂದು ದಾರದ ಮೇಲೆ ಸೂಜಿ ಮೇಲೆ ದಾರದೊಳಗಡೆ ಒಂದು 2 1 2 3 4 5 ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಈ ಥರ 6 ಹಾಕಾಯಿತು. ಈಗ ನಾನು ಇಲ್ಲಿ ಮಧ್ಯ ಒಂದು 5 ಚೈನ್ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ನಿಮಗೆ ಕುಚ್ಚು ಬೇಡ ಅಂದರೆ ಆರಾಮಾಗಿ ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿ ಕುಚ್ಚಿರಲಿ ಅಂತ ಹಾಕ್ತಾಯಿದ್ದೀನಿ. 1 2 3 4 5 ಫ್ರೆಂಡ್ಸ್, ಈಗ ಇದಕ್ಕೆ ನಾನು 150 ಎಳೆ ದಾರ ತಗೊಂಡು ಈ ಥರ ಕುಚ್ಚು ಕಟ್ಟಿದ್ದೀನಿ. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕುಚ್ಚಿಲ್ಲ ಅಂದರೂ ಇನ್ನೂ ತುಂಬ ಚೆನ್ನಾಗಿ ಸಿಂಪಲಾಗಿ ಕಾಣುತ್ತೆ. ಕುಚ್ಚು ಬೇಕು ಅನ್ನೋರು ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ.